ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಏಜೆಂಟ್ಗಳ ಹಾವಳಿ ಜೋರಾಗಿದೆ. ರೇಷನ್ ಕಾರ್ಡ್ ಮಾಡಿಸಿಕೊಡ್ತೀನಿ ಎಂದು ಏಜೆಂಟ್ ಒಬ್ಬ ಸಾರ್ವಜನಿಕರ ಬಳಿ ಹಣ ವಸೂಲಿ ದಂಧೆ ಶುರು ಮಾಡಿದ್ದಾನೆ. ಹಣ ವಸೂಲಿ ಮಾಡಿದವನಿಗೆ ಸಾರ್ವಜನಿಕರೇ ಚಳಿ ಬಿಡಿಸಿದ್ದಾರೆ. ರೇಷನ್ ಕಾರ್ಡ್ ಮಾಡಿಸಿಕೊಡುವುದಾಗಿ ಹಣ ವಸೂಲಿ. ಹಣ ಕೊಟ್ಟ ಸಾರ್ವಜನಿಕರಿಂದ ಏಜೆಂಟ್ಗೆ ತರಾಟೆ. ಒಂದು ಕಡೆ ಸರ್ಕಾರ ಅಕ್ರಮ ಬಿಪಿಎಲ್ ಕಾರ್ಡ್ಗಳನ್ನ ಶೋಧಿಸುತ್ತಿದೆ, ಮತ್ತೊಂದು ಕಡೆ ರೇಷನ್ ಕಾರ್ಡ್ಗಳನ್ನ ಮಾಡಿಸಿಕೊಡೋ ದಂಧೆಯೂ ನಡೆಯುತ್ತಿದೆ. ಅದಕ್ಕೆ ಸಾಕ್ಷಿ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿನ ಈ ದೃಶ್ಯ. ಮಲ್ಲಿಕ್ ಅನ್ನೋ ವ್ಯಕ್ತಿ ರೇಷನ್ ಕಾರ್ಡ್ ಮಾಡಿಸಿಕೊಡ್ತೀನಿ ಅಂತ 30ಕ್ಕೂ ಹೆಚ್ಚು ಜನರಿಂದ ತಲಾ 2 ರಿಂದ 3 ಸಾವಿರ ಹಣ ವಸೂಲಿ ಮಾಡಿದ್ದಾನಂತೆ. 6 ತಿಂಗಳಾದ್ರೂ ಒಬ್ಬರಿಗೂ ರೇಷನ್ ಕಾರ್ಡ್ ಮಾಡಿಸಿಕೊಟ್ಟಿಲ್ಲ. ಇದರಿಂದ ರೊಚ್ಚಿಗೆದ್ದ ಜನ ಇಂದು ಮಲ್ಲಿಕ್ ನನ್ನ ತರಾಟೆಗೆ ತೆಗೆದುಕೊಂಡ್ರು. ಇನ್ನು ಆಹಾರ ಇಲಾಖೆ ನಿರ್ದೇಶಕರು ದೂರು ಕೊಟ್ರೆ ಆತನ ಮೇಲೆ ಕ್ರಮ ಕೈಗೊಳ್ತೀವಿ ಅಂತಿದ್ದಾರೆ. ಇಲಾಖೆ ಹೆಸರಲ್ಲಿ ತಗೊಂಡಿದ್ದಾನೆ ರೊಕ್ಕನ. ಅವ್ರನ್ನ ನಾವು ಖಂಡಿತವಾಗ್ಲೂ ಅವರು ನಮಗೆ ಈಗ ಬರೆದಿ ಕೊಟ್ಟರೆ ಕಂಪ್ಲೇಂಟ್, ನಾವು ಖಂಡಿತವಾಗ್ಲೂ ಆ್ಯಕ್ಷನ್ ತಗೊಳ್ತೀವಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಇನ್ನು ಮಲಿಕ್ ಬಹಳ ಪ್ರಳಯಾಂತಕ. ಕೇವಲ ಆಹಾರ ಇಲಾಖೆ ಮಾತ್ರವಲ್ಲದೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಚಿಟಗುಪ್ಪಿ ಆಸ್ಪತ್ರೆಯಲ್ಲೂ ಕೆಲಸ ಮಾಡಿ ಕೊಡಿಸ್ತೀನಿ ಅಂತ ಹಣ ವಸೂಲಿ ಮಾಡಿದ್ದಾನೆ. ಇನ್ನು ಆಹಾರ ಇಲಾಖೆಯ ನಕಲಿ ಏಜೆಂಟ್ನ ಬಂಡವಾಳವನ್ನ ಖುದ್ದು ಅಧಿಕಾರಿಗಳೇ ಬಯಲು ಮಾಡಿದ್ದಾರೆ. ಇಲ್ಲಿ ಒಬ್ಬರೇ ಅಲ್ಲ, ತಹಸೀಲ್ದಾರ್ ಆಫೀಸು, ಹುಬ್ಬಳ್ಳಿ ಕಮಿಷನರ್ ಚಿಟಗುಪ್ಪಿ ಆಸ್ಪತ್ರೆ ಅಲ್ಲೂ ಕೂಡ ಇದೇ ಕೆಲಸ ಮಾಡ್ತಾ ಇದ್ದಾನೆ ಅಂತ ನನಗೆ ಈಗ ಮಾಹಿತಿ ಬಂದಿದೆ. ರೇಷನ್ ಕಾರ್ಡ್ ಉಚಿತವಾಗಿದ್ರು ಕೆಲವರು ರೇಷನ್ ಕಾರ್ಡ್ ಮಾಡಿಸುವ ವಿಚಾರವನ್ನ ಹಣ ಮಾಡೋ ದಂಧೆಯಾಗಿ ಮಾಡಿಕೊಂಡಿದ್ದಾರೆ. ಇನ್ನಾದ್ರೂ ಇಂಥ ನಕಲಿ ಏಜೆಂಟ್ಗಳಿಂದ ಎಚ್ಚರದಿಂದಿರಿ. ಶಿವಕುಮಾರ್ ಪತ್ತಾರ್, TV9 ಹುಬ್ಬಳ್ಳಿ.